ಅಂದು ಜನವರಿ 1, 2025. ಸೇಜಲ್ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತದೆ. ಹ್ಯಾಪಿ ನ್ಯೂ ಇಯರ್ ಮಗಳೇ. ಆದರೆ ಆಘಾತಕಾರಿ ವಿಷಯವೆಂದರೆ ಸೇಜಲ್ ತಂದೆ ಮೃತಪಟ್ಟು ಆಗಲೇ 5 ದಿನಗಳಾಗಿತ್ತು. ಮೃತಪಟ್ಟ ವ್ಯಕ್ತಿಯಿಂದ ಸಂದೇಶ ಬರಲು ಹೇಗೆ ಸಾಧ್ಯ? ಹಾಗಾದರೆ ಆ ಮೆಸೇಜ್ ಕಳಿಸಿದ್ದು ಯಾರು? ಸೇಜಲ್ ತಂದೆ ನಿಗೂಢವಾಗಿ ಮೃತಪಟ್ಟಿದ್ದು ಹೇಗೆ? ಈ ಎಲ್ಲಾ ಪ್ರಶ್ನೆಗಳ ಹಿಂದಿರುವ ರೋಚಕ ಸತ್ಯವನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಈ ಕಥೆ ಮಹಾರಾಷ್ಟ್ರದ ನಾಗಪುರದಿಂದ ಪ್ರಾರಂಭವಾಗುತ್ತದೆ. ನಾಗಪುರದ ಕಪಿಲ್ ನಗರ ಕಾಲೋನಿಯಲ್ಲಿ ಧಕೋಲೆ ಕುಟುಂಬ ವಾಸವಾಗಿತ್ತು. ಆ ಸುಖಿ ಕುಟುಂಬದಲ್ಲಿ ಒಟ್ಟು 4 ಸದಸ್ಯರಿದ್ದರು. ಕುಟುಂಬದ ಆಧಾರಸ್ತಂಭ ಲೀಲಾಧರ್ ಧಕೋಲೆ, 55. ಇವರು ನಾಗಪುರದ ಕರಾಟೆ ಪವರ್ ಪ್ಲಾಂಟ್ನಲ್ಲಿ ಟೆಕ್ನಿಷಿಯನ್ ಆಗಿ ವೃತ್ತಿ ನಿರ್ವಹಿಸುತ್ತಿದ್ದರು. ಕೇವಲ ಉದ್ಯೋಗಿಯಷ್ಟೇ ಅಲ್ಲದೆ ಸಮಾಜ ಸೇವೆಯಲ್ಲೂ ಗುರುತಿಸಿಕೊಂಡಿದ್ದರು. ಅವರ ಪತ್ನಿ ಅರುಣಾ ಧಕೋಲೆ, 50, ನಾಗಪುರದ ಸಂಗೀತ ಹೈಸ್ಕೂಲ್ನಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು. ದಂಪತಿಗೆ 2 ಪ್ರತಿಭಾವಂತ ಮಕ್ಕಳಿದ್ದರು. ಸೆಜಲ್ ಧಕೋಲೆ, 21, ಆಯುರ್ವೇದ ವೈದ್ಯಕೀಯ ಮತ್ತು ಶಸ್ತ್ರಚಿಕಿತ್ಸೆ, ಬ್ಯಾಮ್ಸ್, ಪದವಿಯ ಪ್ರಥಮ ವರ್ಷದ ವಿದ್ಯಾರ್ಥಿನಿ. ಉತ್ಕರ್ಷ ಧಕೋಲೆ, 25, ಇಂಜಿನಿಯರಿಂಗ್ 3ನೇ ವರ್ಷದ ವಿದ್ಯಾರ್ಥಿ. ಎಲ್ಲವೂ ಸರಿಯಾಗಿ ನಡೆಯುತ್ತಿದ್ದ ಈ ಕುಟುಂಬದಲ್ಲಿ ಅನಿರೀಕ್ಷಿತವಾಗಿ ಒಂದು ಘಟನೆ ಸಂಭವಿಸುತ್ತದೆ. ಅಂದು ಜನವರಿ 1, 2025, ಹೊಸ ವರ್ಷದ ಸಂಭ್ರಮದ ದಿನ. ಜಗತ್ತಿನಾದ್ಯಂತ ಜನರು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಳ್ಳುತ್ತಿದ್ದರು. ನಾಗಪುರದ ಕಪಿಲ್ ನಗರದ ಧಕೋಲೆ ಕುಟುಂಬಕ್ಕೂ ಶುಭ ಕೋರಲು ಅವರ ಹಿತೈಷಿಗಳು ಮನೆಗೆ ಬಂದಿದ್ದರು. ಆದರೆ ಅಲ್ಲಿ ಅವರಿಗಾಗಿ ಕಾದಿತ್ತು ಒಂದು ಘೋರ ದುರಂತ. ಮನೆಯ ಬಾಗಿಲು ಹೊರಗಿನಿಂದ ಲಾಕ್ ಆಗಿತ್ತು. ಫೋನ್ ಕರೆ ಮಾಡಿದರೂ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಗಾಬರಿಗೊಂಡ ಹಿತೈಷಿಗಳು ನೆರೆಹೊರೆಯವರನ್ನು ವಿಚಾರಿಸಿದಾಗ ಕಳೆದ 5 ದಿನಗಳಿಂದ ಆ ಕುಟುಂಬದ ಸುಳಿವೇ ಇಲ್ಲ ಎಂಬ ವಿಷಯ ತಿಳಿಯಿತು. ಅಷ್ಟೇ ಅಲ್ಲದೆ ಮುಚ್ಚಿದ ಮನೆಯ ಒಳಗಿನಿಂದ ವಿಪರೀತ ದುರ್ವಾಸನೆ ಬರುತ್ತಿರುವುದನ್ನು ಜನರು ಗಮನಿಸಿದ್ದರು. ಅನುಮಾನಗೊಂಡು ನೆರೆಹೊರೆಯವರ ಸಹಾಯದಿಂದ ಮನೆಯ ಬೀಗ ಮುರಿದು ಒಳಗೆ ಹೋದವರಿಗೆ ಕಂಡ ದೃಶ್ಯ ಅತ್ಯಂತ ಭಯಾನಕವಾಗಿತ್ತು. ಮನೆಯ ಹಾಲ್ನಲ್ಲಿ ಲೀಲಾಧರ್ ಅವರ ಮೃತದೇಹ ಪತ್ತೆಯಾಯಿತು. ಯಾರೋ ಅವರನ್ನು ಅತ್ಯಂತ ಕ್ರೂರವಾಗಿ ಚಾಕುವಿನಿಂದ ಇರಿದು ಕೊಂದಿದ್ದರು. ಶವ ಕೊಳೆಯಲು ಆರಂಭವಾಗಿದ್ದರಿಂದ ಇಡೀ ಮನೆಯಲ್ಲಿ ವಾಸನೆ ಹರಡಿತ್ತು. ಮತ್ತೊಂದು ಕೋಣೆಯಲ್ಲಿ ಪತ್ನಿ ಅರುಣಾ ಅವರ ಮೃತದೇಹವೂ ಪತ್ತೆಯಾಯಿತು. ಒಂದೇ ಮನೆಯಲ್ಲಿ ದಂಪತಿಗಳಿಬ್ಬರ ಭೀಕರ ಹತ್ಯೆಯಾಗಿದ್ದನ್ನು ಕಂಡುಬಂದವರು ಬೆಚ್ಚಿಬಿದ್ದರು. ಇಡೀ ಏರಿಯಾದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಯಿತು. ಸಮಾಜ ಸೇವಕ ಮತ್ತು ಶಿಕ್ಷಕರಾದ ಈ ದಂಪತಿಯನ್ನು ಇಷ್ಟು ಕ್ರೂರವಾಗಿ ಕೊಲ್ಲಲು ಯಾರಿಗೆ ಸಾಧ್ಯ? ಇವರ ಮೇಲೆ ಅಂತಹ ದ್ವೇಷ ಯಾರಿಗೆ ಇರಬಹುದು ಎಂದು ನೆರೆಹೊರೆಯವರು ಆಶ್ಚರ್ಯಪಟ್ಟರು. ತಕ್ಷಣ ಕಪಿಲ್ ನಗರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲಾಯಿತು. ಡಿಎಸ್ಪಿ ನಿಕೇತನ ಕದಂ ಅವರು ತಕ್ಷಣ ಸ್ಥಳಕ್ಕೆ ಧಾವಿಸಿ ತನಿಖೆ ಆರಂಭಿಸಿದರು. ತನಿಖೆಯ ವೇಳೆ ಲೀಲಾಧರ್ ದಂಪತಿಗೆ 2 ಮಕ್ಕಳಿದ್ದಾರೆ ಎಂಬ ವಿಷಯ ತಿಳಿಯಿತು. ಆದರೆ ಘಟನಾ ಸ್ಥಳದಲ್ಲಿ ಅವರು ಇರಲಿಲ್ಲ. ಪೊಲೀಸರು ಮೊದಲು ಮಗ ಉತ್ಕರ್ಷನ ಮೊಬೈಲ್ಗೆ ಕರೆ ಮಾಡಿದರು. ಆದರೆ ಅವನು ಕರೆ ಸ್ವೀಕರಿಸಲಿಲ್ಲ. ಹಲವು ಬಾರಿ ಪ್ರಯತ್ನಿಸಿದರೂ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ನಂತರ ಪೊಲೀಸರು ಮಗಳು ಸೇಜಲ್ ಮೊಬೈಲ್ಗೆ ಕರೆ ಮಾಡಿದರು. ಅವಳು ಕರೆ ಸ್ವೀಕರಿಸಿದಾಗ ಪೊಲೀಸರು ನೀನು ಎಲ್ಲಿದ್ದೀಯಾ ಎಂದು ವಿಚಾರಿಸಿದರು. ಅದಕ್ಕೆ ಅವಳು, ನಾನು ನನ್ನ ಅಣ್ಣನ ಜೊತೆ ನಾಗಪುರದಿಂದ 22 ಕಿಲೋಮೀಟರ್ ದೂರದಲ್ಲಿರುವ ಬೈಲ್ವಾಡದಲ್ಲಿರುವ ನನ್ನ ಮಾವನ ಮನೆಯಲ್ಲಿ ಇದ್ದೇನೆ ಎಂದು ಉತ್ತರಿಸಿದಳು. ತಕ್ಷಣ ಪೊಲೀಸರು ಅವರಿಬ್ಬರನ್ನೂ ಠಾಣೆಗೆ ಕರೆಸಿಕೊಂಡರು. ಆರಂಭದಲ್ಲಿ ಅವರಿಗೆ ಮನೆಯಲ್ಲಿ ನಡೆದ ಘಟನೆಯ ಬಗ್ಗೆ ಏನೂ ತಿಳಿಸಿರಲಿಲ್ಲ. ಆದರೆ ಠಾಣೆಗೆ ಬಂದ ನಂತರ ಅವರ ತಂದೆಯ ತಾಯಿ ಕೊಲೆಯಾಗಿರುವ ವಿಷಯ ತಿಳಿಯುತ್ತಿದ್ದಂತೆ ಇಬ್ಬರೂ ಸಂಪೂರ್ಣವಾಗಿ ಕುಸಿದು ಹೋದರು. ಸೇಜಲ್ ತಂದೆ ತಾಯಿಯನ್ನು ನೆನೆದು ಜೋರಾಗಿ ಅಳಲು ಆರಂಭಿಸಿದಳು. ಪೊಲೀಸರು ಇಬ್ಬರನ್ನೂ ಸಮಾಧಾನಪಡಿಸಿ ವಿಚಾರಣೆ ಮುಂದುವರಿಸಿದರು. ನೀವು ಕಳೆದ 5 ದಿನಗಳ ಕಾಲ ಮಾವನ ಮನೆಯಲ್ಲಿ ಏಕೆ ಇದ್ದಿರಿ ಎಂದು ಪ್ರಶ್ನಿಸಿದರು. ಅದಕ್ಕೆ ಸೇಜಲ್ ಉತ್ತರಿಸಿದಳು, ಅಪ್ಪ ಅಮ್ಮ ಬೆಂಗಳೂರಿನಲ್ಲಿ ನಡೆಯುವ ಧ್ಯಾನ ಕಾರ್ಯಕ್ರಮಕ್ಕೆ ಹೋಗುತ್ತಿದ್ದಾರೆ. ಅಲ್ಲಿ ಫೋನ್ ಬಳಸಲು ಅನುಮತಿ ಇರುವುದಿಲ್ಲ ಎಂದು ಅಣ್ಣ ಹೇಳಿದ್ದ. ಅಣ್ಣನೇ ನನ್ನನ್ನು ನೇರವಾಗಿ ಕಾಲೇಜಿನಿಂದ ಮಾವನ ಮನೆಗೆ ಕರೆದುಕೊಂಡು ಹೋಗಿದ್ದ. ಅಪ್ಪ ಅಮ್ಮ 5 ದಿನಗಳ ಕಾಲ ಮನೆಗೆ ಬರುವುದಿಲ್ಲ ಎಂದು ಅಣ್ಣ ಹೇಳಿದ್ದರಿಂದ ನಾವು ಅಲ್ಲೇ ಉಳಿದುಕೊಂಡೆವು. ಅಷ್ಟೇ ಅಲ್ಲದೆ ಅಪ್ಪ ಕೂಡ ಮಾವನ ಮನೆಯಲ್ಲೇ ಇರು ಎಂದು ನನಗೆ ಮೆಸೇಜ್ ಮಾಡಿದ್ದರು. ಪೊಲೀಸರು ತಕ್ಷಣ ಆ ಮೆಸೇಜ್ ಯಾವಾಗ ಬಂದಿತ್ತು? ಆ ಚಾಟ್ ತೋರಿಸಲು ಸಾಧ್ಯವೇ ಎಂದು ಕೇಳಿದರು. ಸೇಜಲ್ ತನ್ನ ಮೊಬೈಲ್ ತೋರಿಸಿದಾಗ ಆ ಮೆಸೇಜ್ ಡಿಸೆಂಬರ್ 29ರಂದು ಬಂದಿರುವುದು ಕಂಡುಬಂದಿತು. ಆದರೆ ಲೀಲಾಧರ್ ಅವರ ಮೃತದೇಹ ಪತ್ತೆಯಾಗಿದ್ದು ಜನವರಿ 1ರಂದು.
ಸಾಮಾನ್ಯವಾಗಿ ಒಂದು ಮೃತದೇಹ ಕೊಳೆಯಲು ಕನಿಷ್ಠ 4 ರಿಂದ 5 ದಿನಗಳು ಬೇಕಾಗುತ್ತದೆ. ಅಂದರೆ ಈ ಭೀಕರ ಹತ್ಯೆ ಜನವರಿ 1ಕ್ಕಿಂತ 4-5 ದಿನಗಳ ಮೊದಲೇ, ಅಂದರೆ ಡಿಸೆಂಬರ್ 27 ಅಥವಾ 28ರಂದೇ ನಡೆದಿರಬೇಕು ಎಂಬುದು ಪೊಲೀಸರಿಗೆ ಖಚಿತವಾಯಿತು. ಇದರರ್ಥ ಡಿಸೆಂಬರ್ 29ರಂದು ಸೇಜಲ್ಗೆ ಮೆಸೇಜ್ ಬಂದಾಗ ಅವಳ ತಂದೆ ಜೀವಂತವಾಗಿರಲಿಲ್ಲ. ಯಾರೋ ಲೀಲಾಧರ್ ಅವರ ಫೋನ್ ಬಳಸಿ ಈ ಕೊಲೆಯ ವಿಷಯ ಯಾರಿಗೂ ತಿಳಿಯಬಾರದೆಂದು ಉದ್ದೇಶಪೂರ್ವಕವಾಗಿ ಸೇಜಲ್ಗೆ ಆ ಸಂದೇಶ ಕಳುಹಿಸಿದ್ದರು. ಪೊಲೀಸರು ಫೋನ್ ಲೊಕೇಶನ್ ಪರಿಶೀಲಿಸಿದಾಗ ಆ ಸಮಯದಲ್ಲಿ ಫೋನ್ ಬೈಲ್ವಾಡದಲ್ಲೇ ಇತ್ತು. ಅಲ್ಲಿ ಸೆಜಲ್ ಮತ್ತು ಉತ್ಕರ್ಷ ಕಳೆದ 5 ದಿನಗಳಿಂದ ಇದ್ದರು. ಇದರಿಂದ ಪೊಲೀಸರಿಗೆ ಅವರಿಬ್ಬರ ಮೇಲೆ ಅನುಮಾನ ಬಂದಿತು. ಸೆಜಲ್ ನಿರಪರಾಧಿಯಂತೆ ಕಾಣುತ್ತಿದ್ದಳು, ಆದರೆ ಉತ್ಕರ್ಷ ಅನುಮಾನಾಸ್ಪದವಾಗಿ ಕಾಣುತ್ತಿದ್ದನು. ಅವನ ಮುಖದಲ್ಲಿ ಯಾವುದೇ ಆಘಾತ, ಶಾಕ್ ಕಾಣಿಸಲಿಲ್ಲ. ಅವನು ಎಲ್ಲವನ್ನೂ ಮೊದಲೇ ತಿಳಿದವನಂತೆ ಕಾಣುತ್ತಿದ್ದನು. ಆದ್ದರಿಂದ ಪೊಲೀಸರು ಉತ್ಕರ್ಷನನ್ನು ವಿಚಾರಣೆ ಮಾಡಲು ಆರಂಭಿಸಿದರು. ಪೊಲೀಸರು ಮೊದಲು ಅವನೊಂದಿಗೆ ಮೃದುವಾಗಿ ವರ್ತಿಸಿದರು, ಏಕೆಂದರೆ ಅವನು ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದನು. ಆದರೆ ಉತ್ಕರ್ಷ ಪೊಲೀಸರಿಗೆ ಮತ್ತೆ ಮತ್ತೆ ಸುಳ್ಳು ಹೇಳತೊಡಗಿದನು. ಕೊನೆಗೆ ಪೊಲೀಸರು ಗಟ್ಟಿಧ್ವನಿಯಲ್ಲಿ ಹೇಳಿದರು, ಎಲ್ಲಾ ಸಾಕ್ಷಿಗಳು ನಿನ್ನ ವಿರುದ್ಧವೇ ಇವೆ. ನಿನಗೆ ತಪ್ಪಿಸಿಕೊಳ್ಳುವ ದಾರಿಯಿಲ್ಲ. ಪೊಲೀಸರ ಮಾತಿಗೆ ಬೆದರಿದ ಉತ್ಕರ್ಷ ಕೊನೆಗೆ ನಿಜ ಒಪ್ಪಿಕೊಂಡನು. ನಾನೇ ನನ್ನ ತಂದೆ ತಾಯಿಯನ್ನು ಕ್ರೂರವಾಗಿ ಕೊಂದಿದ್ದೇನೆ ಎಂದು ತಪ್ಪೊಪ್ಪಿಗೆ ನೀಡಿದನು. ಒಬ್ಬ ಮಗ ತನ್ನ ತಂದೆ ತಾಯಿಯನ್ನು ಇಷ್ಟು ಕ್ರೂರವಾಗಿ ಯಾಕೆ ಕೊಲ್ಲಬೇಕು? ಅದಕ್ಕೆ ಕಾರಣ ಅವನಲ್ಲಿದ್ದ ಹತಾಶೆ ಮತ್ತು ತಪ್ಪು ತಿಳುವಳಿಕೆ. ಉತ್ಕರ್ಷ ಕಳೆದ 6 ವರ್ಷಗಳಿಂದ ಇಂಜಿನಿಯರಿಂಗ್ ಓದುತ್ತಿದ್ದನು. ಸಾಮಾನ್ಯವಾಗಿ ಈ ಕೋರ್ಸ್ 4 ವರ್ಷಗಳಲ್ಲಿ ಮುಗಿಯಬೇಕು. ಆದರೆ ಅನೇಕ ವಿಷಯಗಳಲ್ಲಿ ಅನುತ್ತೀರ್ಣನಾಗಿದ್ದ ಬ್ಯಾಕ್ಲಾಗ್ಸ್ ಕಾರಣದಿಂದ ಅವನು ಇನ್ನೂ 3ನೇ ವರ್ಷಕ್ಕೆ ಪ್ರೊಮೋಟ್ ಆಗಿರಲಿಲ್ಲ. ಅವನು ಸಮಯವನ್ನು ವ್ಯರ್ಥ ಮಾಡುತ್ತಿದ್ದನು ಮತ್ತು ಓದಿನಲ್ಲಿ ಯಾವುದೇ ಆಸಕ್ತಿ ತೋರಿಸುತ್ತಿರಲಿಲ್ಲ. ಅವನಿಗೆ ಜೀವನದ ಬಗ್ಗೆ ಯಾವುದೇ ಸ್ಪಷ್ಟ ಗುರಿ ಅಥವಾ ಕರಿಯರ್ ಯೋಜನೆಯೂ ಇರಲಿಲ್ಲ. ಮಗನ ಭವಿಷ್ಯದ ಬಗ್ಗೆ ಚಿಂತಿತರಾಗಿದ್ದ ತಂದೆ ತಾಯಿಗಳು ಅವನಿಗೆ ಬುದ್ಧಿಮಾತು ಹೇಳುತ್ತಿದ್ದರು. ನಿನಗೆ ಇಂಜಿನಿಯರಿಂಗ್ ಕಷ್ಟವಾದರೆ ಅದನ್ನು ಬಿಡು, ಯಾವುದಾದರೂ ಸರಳವಾದ ಕೋರ್ಸ್ ಮಾಡು. ಜೀವನದಲ್ಲಿ ಮುಂದುವರಿಯಲು ಪ್ರಯತ್ನಿಸು. ಇಲ್ಲದಿದ್ದರೆ ನಮ್ಮ ಕೃಷಿ ಜಮೀನಿನಲ್ಲಿ ಕೆಲಸ ಮಾಡು ಎಂದು ಸಲಹೆ ನೀಡುತ್ತಿದ್ದರು. ಆದರೆ ಈ ಮಾತುಗಳು ಉತ್ಕರ್ಷನಿಗೆ ಪ್ರೋತ್ಸಾಹದಂತೆ ಕೇಳಿಸದೆ ಅವಮಾನದಂತೆ ಭಾಸವಾಗುತ್ತಿತ್ತು. ಇನ್ನೊಂದು ಕಡೆ ಅವನ ತಂಗಿ ಸೆಜಲ್ ಓದಿನಲ್ಲಿ ಮುಂದಿದ್ದಳು ಮತ್ತು ಜವಾಬ್ದಾರಿಯುತಳಾಗಿದ್ದಳು. ಸಹಜವಾಗಿಯೇ ಕುಟುಂಬದ ಗಮನ ಮತ್ತು ಪ್ರೀತಿ ಅವಳ ಕಡೆ ಹೆಚ್ಚಿತ್ತು. ಇದು ಉತ್ಕರ್ಷನಲ್ಲಿ ಅಸೂಯೆ ಹುಟ್ಟಿಸಿತು. ತನ್ನ ತಂದೆ ತಾಯಿಗಳು ತನ್ನನ್ನು ದ್ವೇಷಿಸುತ್ತಾರೆ ಮತ್ತು ತಾನು ಯಾವುದಕ್ಕೂ ಪ್ರಯೋಜನವಿಲ್ಲದವನೆಂದು ಭಾವಿಸುತ್ತಾರೆ ಎಂಬ ತಪ್ಪು ಕಲ್ಪನೆ ಅವನಲ್ಲಿ ಬೆಳೆಯಿತು. ತನ್ನ ಜೀವನದ ಎಲ್ಲಾ ವೈಫಲ್ಯಗಳಿಗೂ ಮತ್ತು ಸಮಸ್ಯೆಗಳಿಗೂ ತನ್ನ ತಂದೆ ತಾಯಿಗಳೇ ಕಾರಣ ಎಂದು ಅವನು ನಿರ್ಧರಿಸಿದನು. ಅವರು ಇಲ್ಲದಿದ್ದರೆ ನನ್ನನ್ನು ಪ್ರಶ್ನಿಸುವವರೇ ಇರುವುದಿಲ್ಲ, ನಾನು ಸ್ವತಂತ್ರವಾಗಿರಬಹುದು ಎಂಬ ವಿಕೃತ ಆಲೋಚನೆ ಅವನ ಮನಸ್ಸಿನಲ್ಲಿ ಮೂಡಿತು. ಇದೇ ಕ್ರೂರ ಆಲೋಚನೆ ಅವನನ್ನು ಹತ್ಯೆ ಮಾಡುವ ಹಂತಕ್ಕೆ ತಲುಪಿಸಿತು. ಒಂದು ದಿನ ಉತ್ಕರ್ಷನ ತಾಯಿ ಮನೆಯಲ್ಲಿ ಕುಳಿತು ವಿದ್ಯಾರ್ಥಿಗಳ ಉತ್ತರಪತ್ರಿಕೆಗಳನ್ನು ಪರಿಶೀಲಿಸುತ್ತಿದ್ದರು. ಟಿವಿಯು ಆನ್ ಆಗಿತ್ತು. ಅವರು ಟಿವಿಯಲ್ಲಿ ಕಾರ್ಯಕ್ರಮ ನೋಡುತ್ತಾ ಕೆಲಸದಲ್ಲಿ ಮಗ್ನರಾಗಿದ್ದರು. ಅದೇ ಸಮಯದಲ್ಲಿ ಸುಮಾರು ಮಧ್ಯಾಹ್ನ 1 ಗಂಟೆಯ ವೇಳೆಗೆ ಉತ್ಕರ್ಷ ತನ್ನ ತಾಯಿಯ ಬಳಿಗೆ ಬರುತ್ತಾನೆ. ಅವನು ಅವಳೊಂದಿಗೆ ಮಾತನಾಡುತ್ತಾ ನಿಧಾನವಾಗಿ ಟಿವಿಯ ವಾಲ್ಯೂಮ್ ಹೆಚ್ಚಿಸುತ್ತಾನೆ. ಹಠಾತ್ತಾಗಿ ಅವನು ತನ್ನ ತಾಯಿಯ ಕುತ್ತಿಗೆಯನ್ನು ಉಸಿರುಗಟ್ಟಿಸುವಂತೆ ಬಲವಾಗಿ ಹಿಡಿದುಕೊಳ್ಳುತ್ತಾನೆ. ಕೆಲವೇ ನಿಮಿಷಗಳಲ್ಲಿ ಅವರು ಕೊನೆಯುಸಿರೆಳೆಯುತ್ತಾರೆ. ತನ್ನ ಹೆತ್ತ ತಾಯಿಯನ್ನು ಕೊಂದ ನಂತರ ಅವನು ತನ್ನ ತಂದೆಯ ಆಗಮನಕ್ಕಾಗಿ ಕಾಯುತ್ತಾನೆ. ತಂದೆ ಲೀಲಾಧರ್ ಯಾವುದೋ ಕೆಲಸದ ನಿಮಿತ್ತ ಹೊರಗೆ ಹೋಗಿದ್ದರು. ಸಂಜೆ ಸುಮಾರು 5 ಗಂಟೆಯ ವೇಳೆಗೆ ತಂದೆ ಮನೆಗೆ ಬರುತ್ತಾರೆ. ಅವರು ಒಳಗೆ ಬಂದ ಕೂಡಲೇ ಉತ್ಕರ್ಷ ನಿಶ್ಶಬ್ದವಾಗಿ ಹೋಗಿ ಮನೆಯ ಮುಖ್ಯ ಬಾಗಿಲನ್ನು ಲಾಕ್ ಮಾಡುತ್ತಾನೆ. ಬಾಗಿಲು ಮುಚ್ಚಿದ ನಂತರ ತಂದೆಗೆ ನೀರು ಕೊಡುವ ನೆಪದಲ್ಲಿ ಅವನು ಅಡುಗೆ ಮನೆಗೆ ಹೋಗುತ್ತಾನೆ. ಅಲ್ಲಿ ಒಂದು ಗ್ಲಾಸ್ ನೀರು ಮತ್ತು ಚಾಕುವನ್ನು ತೆಗೆದುಕೊಳ್ಳುತ್ತಾನೆ. ತಂದೆಗೆ ನೀರು ಕೊಟ್ಟ ತಕ್ಷಣ ಅವನು ಅತ್ಯಂತ ಕ್ರೂರವಾಗಿ ಅವರ ಮೇಲೆ ಚಾಕುವಿನಿಂದ ದಾಳಿ ಮಾಡುತ್ತಾನೆ. ಆ ಭೀಕರ ಇರಿತಕ್ಕೆ ರಕ್ತ ಮನೆಯ ಗೋಡೆಗಳ ಮೇಲೆಲ್ಲ ಚಿಮ್ಮುತ್ತದೆ. ತನ್ನ ಹೆತ್ತ ತಂದೆಯನ್ನು ಆತ ಅಷ್ಟೇ ಅಮಾನುಷವಾಗಿ ಕೊಂದು ಹಾಕುತ್ತಾನೆ. ತಂದೆ ತಾಯಿಯನ್ನು ಕೊಂದ ನಂತರ ಅವನು ಅವರ ಫೋನ್ ತೆಗೆದುಕೊಂಡು ಮನೆಯನ್ನ ಲಾಕ್ ಮಾಡಿ ತನ್ನ ತಂಗಿಯನ್ನು ಕಾಲೇಜಿನಿಂದ ಕರೆದುಕೊಂಡು ಬಂದು ಅವನು ಹೇಳುತ್ತಾನೆ, ಅಪ್ಪ ಅಮ್ಮ ಬೆಂಗಳೂರು ಧ್ಯಾನ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಅಲ್ಲಿ ಫೋನ್ ಬಳಸಲು ಅವಕಾಶ ಇಲ್ಲ. ಆದ್ದರಿಂದ ಯಾರೂ ನಮಗೆ ಕರೆ ಮಾಡಲಾರರು, ಮೆಸೇಜ್ ಕಳುಹಿಸಲಾರರು.
ಆದ್ದರಿಂದ ನಾವು ಮಾವನ ಮನೆಯಲ್ಲಿ ಇರಬೇಕು ಎಂದು ಹೇಳುತ್ತಾನೆ. ಅವನು ತನ್ನ ತಂಗಿಯನ್ನು ಕರೆದುಕೊಂಡು ನಾಗಪುರದಿಂದ 22 ಕಿಲೋಮೀಟರ್ ದೂರದ ಬೈಲ್ವಾಡದಲ್ಲಿರುವ ಮಾವನ ಮನೆಗೆ ಹೋಗುತ್ತಾನೆ. ಅಲ್ಲಿ ಹೋಗಿ ಅವನು ತನ್ನ ಮಾವನಿಗೂ ಅದೇ ಕಥೆಯನ್ನು ಹೇಳುತ್ತಾನೆ. ಪ್ರತಿದಿನವೂ ಉತ್ಕರ್ಷ ತನ್ನ ತಂದೆಯ ಕಾರಿನಲ್ಲಿ ತನ್ನ ತಂಗಿಯನ್ನು ಕಾಲೇಜಿಗೆ ಬಿಡುತ್ತಿದ್ದನು. ಅವಳ ತರಗತಿ ಮುಗಿಯುವವರೆಗೆ ಕಾಲೇಜಿನಲ್ಲಿ ಕಾಯುತ್ತಿರುತ್ತಿದ್ದನು. ನಂತರ ಅವಳನ್ನು ಮತ್ತೆ ಕರೆದುಕೊಂಡು ಮಾವನ ಮನೆಗೆ ಹೋಗುತ್ತಿದ್ದನು. ಅವಳು ತಪ್ಪಾಗಿ ಮನೆಗೆ ಹೋಗಬಾರದು ಮತ್ತು ಸತ್ಯ ಹೊರಬರಬಾರದು ಎಂಬ ಕಾರಣದಿಂದ ಹೀಗೆ ಮಾಡುತ್ತಿದ್ದನು. ಆದರೆ ಸೇಜಲ್ ಮತ್ತೆ ಮತ್ತೆ ಕೇಳುತ್ತಿದ್ದಳು, ಅಪ್ಪ ಅಮ್ಮ ಯಾವಾಗ ಬರುತ್ತಾರೆ? ಏನಾದರೂ ಕರೆ ಅಥವಾ ಮೆಸೇಜ್ ಮಾಡಿದ್ದಾರಾ ಎಂದು. ಇದರಿಂದ ಉತ್ಕರ್ಷ ಹೆದರಿಬಿಟ್ಟನು. ಅವಳಿಗೆ ಸತ್ಯ ತಿಳಿಯಬಾರದೆಂದು ಅವನು ಡಿಸೆಂಬರ್ 29ರಂದು ತನ್ನ ತಂದೆಯ ಫೋನ್ ಬಳಸಿ ಸೇಜಲ್ಗೆ ಮೆಸೇಜ್ ಮಾಡುತ್ತಾನೆ. ಧ್ಯಾನ ಕಾರ್ಯಕ್ರಮ ವಿಸ್ತರಿಸಲಾಗಿದೆ. ಅದು ಜನವರಿ 5ರವರೆಗೆ ನಡೆಯುತ್ತದೆ. ಅದುವರೆಗೆ ನನ್ನ ಬಳಿ ಫೋನ್ ಇರೋದಿಲ್ಲ. ಆದ್ದರಿಂದ ನಾನು ನಿನಗೆ ಕರೆ ಮಾಡಲಾರೆ, ಮೆಸೇಜ್ ಕಳುಹಿಸಲಾರೆ, ಭೇಟಿ ಮಾಡಲು ಬರಲಾರೆ ಎಂದು ಮೆಸೇಜ್ ಮಾಡುತ್ತಾನೆ. ಇದರಿಂದ ಸೇಜಲ್ಗೆ ತನ್ನ ಅಣ್ಣನ ಮೇಲೆ ಯಾವುದೇ ಅನುಮಾನ ಬರಲಿಲ್ಲ. ಆದರೆ ಡಿಸೆಂಬರ್ 26ರಿಂದ ಜನವರಿ 1ರವರೆಗೆ ಮೃತದೇಹಗಳು ಆ ಮನೆಯಲ್ಲೇ ಇತ್ತು. ಅವು ಕೊಳೆಯಲು ಪ್ರಾರಂಭಿಸಿತು. ಹೊಸ ವರ್ಷದ ದಿನ ಧಕೋಲೆ ಕುಟುಂಬದ ಪರಿಚಿತರು ಮನೆಗೆ ಬಂದಾಗ ಈ ಭೀಕರ ಅಪರಾಧ ಬೆಳಕಿಗೆ ಬರುತ್ತದೆ. ಪ್ರಸ್ತುತ ಉತ್ಕರ್ಷ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾನೆ. ನಾವು ಎಲ್ಲರೂ ನಮ್ಮ ತಂದೆ ತಾಯಿಗಳ ಜೊತೆ ಜಗಳ ಮಾಡಿರುತ್ತೇವೆ. ಆದರೆ ನಂತರ ನಮಗೆ ತಿಳಿಯುತ್ತದೆ, ನಮ್ಮ ಬಳಿ ತಂದೆ ತಾಯಿಗಳಿಗಿಂತ ಮಿಗಿಲಾಗಿ ಯಾರೂ ಇಲ್ಲ. ಅದಕ್ಕಾಗಿಯೇ ನಾವು ನಮ್ಮ ಈಗೋ ಬದಿಗಿಟ್ಟು ಅವರೊಂದಿಗೆ ಮತ್ತೆ ಮಾತನಾಡುತ್ತೇವೆ. ಆದರೆ ಒಬ್ಬ ವ್ಯಕ್ತಿಗೆ ತನ್ನ ಈಗೋ ತಂದೆ ತಾಯಿಗಳಿಗಿಂತ ಹೆಚ್ಚಾದರೆ ಇಂಥ ಕೃತ್ಯ ನಡೆಯುತ್ತದೆ. ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ.